ಸೌಜನ್ಯ ತಾಯಿ ಒಪ್ಪಿದ್ರೆ ಮರು ತನಿಖೆನ ಸೌಜನ್ಯ ಕೇಸ್ನಲ್ಲಿ ಸಿಎಂ ಸ್ಫೋಟಕ ಹೇಳಿಕೆ ಮೇಲ್ಮನವಿಯ ಬಗ್ಗೆ ಸೌಜನ್ಯ ತಾಯಿ ನಿರ್ಧರಿಸಬೇಕು. ಸೌಜನ್ಯ ತಾಯಿ ಒಪ್ಪಿದ್ರೆ ಮರು ತನಿಖೆನ ಸೌಜನ್ಯ ಕೇಸ್ನಲ್ಲಿ ಸಿಎಂ ಸ್ಫೋಟಕ ಹೇಳಿಕೆ ಮೇಲ್ಮನವಿಯ ಬಗ್ಗೆ ಸೌಜನ್ಯ ತಾಯಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಕೇಂದ್ರದ ಈ ಒಂದು ಅಧೀನದಲ್ಲಿರುವಂತಹ ಸಿಬಿಐನಿಂದಲೇ ಆರೋಪಿಗಳು ಖುಲಾಸೆ. ಈ ಪ್ರಕರಣ ಮೇಲ್ಮನವಿ ಸೂಕ್ತವಾಗಿದೆಯೇ, ಇದನ್ನ ಸೌಜನ್ಯ ತಾಯಿ ನಿರ್ಧಾರ ಮಾಡಬೇಕು. ಮಹತ್ವದ ಹೇಳಿಕೆಯನ್ನ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಸೌಜನ್ಯ ತಾಯಿ ನಿರ್ಧಾರ ಮಾಡಿದ್ರೆ ಮೇಲ್ಮನವಿನ ಸೌಜನ್ಯ ತಾಯಿ ಒಪ್ಕೊಂಡ್ರೆ ಮರು ತನಿಖೆ ಆಗುತ್ತಾ? ಎಸ್ ವೀಕ್ಷಕರೇ, ಒಂದ್ಸಲ ಬೈಟ್ ಕೇಳ್ಕೊಂಡ್ಬಂದ್ಬಿಡೋಣ. ಸುಪ್ರೀಂ ಕೋರ್ಟ್ಗೆ ಅವ್ರ ಪೋಷಕರು ಅಪೀಲ್ ಹೋದ್ರೆ ಮರು ತನಿಖೆಗೆ ಸಂಬಂಧಪಟ್ಟಂತೆ ಬಿಜೆಪಿನೇ ವೆಚ್ಚ ಭರಿಸುತ್ತೆ, ಕೋರ್ಟಿನ ವೆಚ್ಚ ಭರಿಸುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಆಯ್ತಪ್ಪ, ಸಿಬಿಐ ಯಾರ ಅಧೀನದಲ್ಲಿರೋದು? ಯಾರ ಕಾಲದಲ್ಲಿ ಕೊಟ್ಟರು ಜಡ್ಜ್ಮೆಂಟು? ಅಲ್ವಾ? ಅವರು ಅಕ್ಯೂಟ್ ಮಾಡಿಬಿಟ್ಟು ಈಗ ಸುಪ್ರೀಂ ಕೋರ್ಟ್ಗಾಗಿ ಖರ್ಚು ಕೊಡ್ತೀವಿ ಅಂತಂದ್ರೆ ದಿ ಮದರ್ ಆಫ್ ದಿ ಸೌಜನ್ಯ, she has to decide whether it's a fit case for the appeal or not ಅಂತಾರೆ. ಸರ್ಕಾರದ ವಿರುದ್ಧನೇ ಬಳಸ್ಕೊಂತಾ ಇದ್ದಾರೆ ಸರ್ ಇವರು. ಧರ್ಮಸ್ಥಳ ಪ್ರಕರಣನ ಸರ್ಕಾರದ ವಿರುದ್ಧ ಹೋರಾಟ ಜೆಡಿಎಸ್ ಬಿಜೆಪಿ. ಏನು ಬಿಜೆಪಿ ಸರ್ಕಾರದ ವಿರುದ್ಧ? ಧರ್ಮಸ್ಥಳ ಚಲೋ ಮಾಡಿದ್ರು ಸರ್. ಯಾರು? ಬಿಜೆಪಿ ಜೆಡಿಎಸ್. ರಾಜಕೀಯ ಚಲೋ ಅದು. ಧರ್ಮಸ್ಥಳ ಚಲೋ ಅಲ್ಲ, ರಾಜಕೀಯ ಚಲೋ. ಸೌಜನ್ಯ ಕೇಸಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ಗೆ ಅವ್ರ ಪೋಷಕರು ಮರು ತನಿಖೆಗೆ ಸಂಬಂಧಪಟ್ಟಂತೆ ಬಿಜೆಪಿನೇ ವೆಚ್ಚ ಭರಿಸುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೌಜನ್ಯ ತಾಯಿ ಏನಾದರೂ ನಿರ್ಧಾರ ಮಾಡಿದ್ರೆ ಅದನ್ನ ಮೇಲ್ಮನವಿ ಅರ್ಜಿ ಮಾಡಬಹುದು ನಾವು. ಅದೇ ಸೌಜನ್ಯ ತಾಯಿ ಅವ್ರು ಬರಬೇಕು, ಹೊರಗಡೆ ಬರಬೇಕು, ಮೇಲ್ಮನವಿ ಕೊಡಿ ಅಂತ ಕೇಳಬೇಕು, ಮೇಲ್ಮನವಿ ಮಾಡ್ಕೋಬೇಕು. ಆವಾಗ ಮಾತ್ರ ಸೌಜನ್ಯ ಅವರ ಒಂದು ಕೊಲೆ ಇದೆಯಲ್ಲ ಅದರ ಬಗ್ಗೆ ತನಿಖೆ ಆಗುತ್ತೆ. ಇನ್ನು ಕೇಂದ್ರದಿಂದಲೇ ಅಂದ್ರೆ ಸಿಬಿಐನಿಂದಲೇ ಕ್ಲೀನ್ ಚಿಟ್ ಬಂದ ಮೇಲೆ ಇನ್ನು ಏನು ಹೇಳಿ ಏನು ಯೂಸ್ ಇದೆ ಅನ್ನುವಂತಹ ಪ್ರಶ್ನೆನ ಮಾಡಿದ್ದಾರೆ. ಕೇಂದ್ರದ ಅಧೀನದಲ್ಲಿರುವಂತಹ ಸಿಬಿಐನಿಂದಲೇ ಆರೋಪಿಗಳ ಖುಲಾಸೆ ಆಗಿದೆ ಅಲ್ವಾ? ಈ ಒಂದು ಪ್ರಕರಣದಲ್ಲಿ ಮೇಲ್ಮನವಿಗೆ ಕೊಡೋದು ಸೂಕ್ತವಾಗಿರುತ್ತಾ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತನಾಡಿರುವಂಥದ್ದು. ಅಂದ್ರೆ ಸೌಜನ್ಯ ತಾಯಿಯ ಬಳಿ ಇರುವಂಥದ್ದು ಈಗ ಆಕೆ ಏನಾದರೂ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರೆ ಕೇಸ್ ಮುಂದುವರ್ಕೊಂಡು ಹೋಗುತ್ತೆ, ಇಲ್ಲ ಅಂದ್ರೆ ಮುಗೀತು. ಅವ್ರು ಯಾವಾಗ ಈ ಮುಂದೆ ಮೇಲ್ಮನವಿಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಹಾಗೆ ಸಿದ್ದರಾಮಯ್ಯ ಅವರಿಗೆ ಧರ್ಮಸ್ಥಳ ಚಲೋ ಬಗ್ಗೆ ಕೇಳಬೇಕಾದ್ರೆ ಅದು ರಾಜಕೀಯ ಚಲೋ ಅಂತ ಹೇಳಿ ಉತ್ತರವನ್ನ ಕೊಟ್ಟಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.